ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಸಬ್ಬಕ್ಕಿ ಇಡ್ಲಿ ಮಾಡೋಣ. 1 ಕಪ್ ಸಬ್ಬಕ್ಕಿ, 1 ಕಪ್ ಚಿರೋಟಿ ರವೆ, 1 ಕಪ್ ಗಟ್ಟಿ ಮೊಸರು. ಫ್ರೆಶ್ ಇರಲಿ ಮೊಸರು, ಯಾಕಂದರೆ ಇದು 6ರಿಂದ 7 ಗಂಟೆ ನೆನಿಬೇಕಾಗುತ್ತೆ. ಒಂಚೂರು ನೀರು ಹಾಕಿ ಬಗ್ಸ್ಬಿಡಿ. ಬಗ್ಸಿರೋ ಆ ಮಿಶ್ರಣಕ್ಕೆ 1 ಕಪ್ ಗಟ್ಟಿ ಮೊಸರು ಹಾಕಿ, 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ, ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣನ ಒಂದು 6ರಿಂದ 7 ಗಂಟೆ ಸೈಡ್ಗಿಟ್ಬಿಡಿ. ತೆಗೆದು ನೋಡಿ, ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂಚೂರು ಮೊಸರು ಹಾಕ್ಕೊಂಡು ಇಡ್ಲಿ ಹತ್ತಿಗೆ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಚೂರು ಉಪ್ಪು ಹಾಕ್ಬಿಡಿ. ಈಗ ಈ ಮಿಶ್ರಣನ ಬಿಸಿ ಇಡ್ಲಿ ಪಾತ್ರೆಯಲ್ಲಿ ಒಂದು 10ರಿಂದ 12 ನಿಮಿಷ ಚೆನ್ನಾಗಿ ಬೇಯಿಸಿ. ಚೆನ್ನಾಗಿ ಬೆಂದಿರೋ ಇಡ್ಲಿ ಬಾಂಬೆ ಸಾಗು ಚಟ್ನಿ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಚೆನ್ನಾಗಿದೆ, ಸಾಫ್ಟಾಗಿದೆ ನೋಡಿ.